ವೆಲ್ಕಮ್ ಟು ಸ್ವಾದಾನಂದ್. ಸೊ ಇವತ್ತಿನ ರೆಸಿಪಿ ಏನಂದರೆ ಬ್ರೈನ್ ಫ್ರೈ. ಸೊ ಇದು ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಇರುತ್ತೆ, ಹಾಗೆ ಇದು ತುಂಬ ಹೆಲ್ತ್ ಬೆನಿಫಿಟ್ ಸಹ ಇರುತ್ತೆ. ಆ್ಯಂಡ್ ಇದು ನನಗೂ ತುಂಬ ಫೇವ್ರೇಟು. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕಂಪ್ಲೀಟ್ ಬ್ರೈನ್ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಬೇಕು. ಸೊ ನಾನು ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅಷ್ಟೇ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸೊ ಬ್ರೈನ್ನ ಈಗ ನಾವು ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಮಾಲ್ ಚಿಕ್ಕ ಚಿಕ್ಕ ಪೀಸಸ್ ಥರ ಕಟ್ ಮಾಡ್ಕೊಳ್ಳಿ. ಸೊ ಒಂದೇ ಬ್ರೈನ್ ಆಗಿರೋದ್ರಿಂದ ಸ್ವಲ್ಪ ಮನೇಲಿ ಜಾಸ್ತಿ ಜನ ಇದ್ರೂ ಸಹ ಸೊ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಈ ಥರ ನಾನು ಪುಟ್ಟು ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳೆಯೋ ಮಕ್ಕಳಿಗಂತೂ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಸೊ ಇದನ್ನು ಒಂದು ಸತಿಗಾದ್ರೂ ಯಾವಾಗಾದರೂ ಕೊಡಿ, ಒಂದು 2 ಮಂತ್ಸ್ 3 ಮಂತ್ಸ್ ಒನ್ಸ್ ಆದರೂ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮೆಣಸು, ಜೀರಿಗೆ, ಸೋಂಪು, ಸ್ವಲ್ಪ ಚಕ್ಕೆ ಆ್ಯಂಡ್ 2 ಲವಂಗ ಹಾಕ್ಕೊಂಡು ಇದನ್ನು ಹುರ್ಕೊಂಡ್ಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದನ್ನು ಸ್ವಲ್ಪ ಹಿಂಗೆ ರೋಸ್ಟ್ ಮಾಡಿಕೊಂಡು 1 ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ಳಿ. ಧನಿಯಾನು ಸಹ ನೀಟಾಗಿ ನೀವು ಒಂದು ಸ್ವಲ್ಪ ಹುರ್ಕೊಳ್ಳಿ. ಇಷ್ಟನ್ನು ಹುರಿದಾದ್ಮೇಲೆ ಇದನ್ನು ತರಿಯಾಗಿ ಸ್ವಲ್ಪ ಪುಡಿ ಮಾಡ್ಕೊಬೇಕಾಗತ್ತೆ. ಸೊ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. ಇದು ತರಿಯಾಗೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಮೂತ್ ಪೇಸ್ಟ್ ಆದರೂ ಮಾಡ್ಕೋಬೋದು. ಬಟ್ ತರಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ರೀತಿ ನಾನು ಪೌಡರ್ನ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಅದು ಫ್ರೈ ಆಗಬೇಕು. 2 to 3 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಸೊ ತುಂಬ ಆ ಫ್ಲೇವರ್ಸ್ ಎಲ್ಲನೂ ಬ್ರೈನ್ಗೆ ಅದು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಸೊ ಈಗ ನಾವು ಕಟ್ ಮಾಡ್ಕೊಂಡಿರೋವಂಥ ಬ್ರೈನ್ನ ಹಾಕಿ ಸ್ವಲ್ಪ ಹಾಗೆ 1-2 ಸತಿ ನೀವು ಅದನ್ನು ಕೈ ಆಡಿಸಿ, ತುಂಬ ಜಾಸ್ತಿ ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಕ್ವಿಕ್ಕಾಗೂ ಬೇಯುತ್ತೆ. ಹಾಗೆ ಅದು ತುಂಬ ಸ್ಮ್ಯಾಶಿ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರುಬ್ಬಿರುವಂಥ ಮಸಾಲ ಇರುತ್ತಲ್ಲ, ಅದನ್ನು ನಾವು ಎಷ್ಟು ಬೇಕು ನಮಗೆ ಟೇಸ್ಟಿಗೆ ತಕ್ಕಂಗೆ ಅದನ್ನು ಆ್ಯಡ್ ಮಾಡಿ 1 ಸ್ಪೂನ್ ಅಥವಾ 2 ಸ್ಪೂನ್ ಅಥವಾ ನಾವೇನು ಮಾಡ್ಕೊಂಡಿದ್ವಿ ಕಂಪ್ಲೀಟ್ ಬೇಕಿದ್ರೂ ನೀವು ಸಹ ಅದನ್ನು ಆ್ಯಡ್ ಮಾಡ್ಕೊಬೋದು. ಹಾಗೆ ಸ್ವಲ್ಪನೇ ವಾಟರ್ ಹಾಕಿ ಅದನ್ನು ಬೇಯಿಸ್ತಾಯಿರಿ. ಸೊ ಅದು ವಿತಿನ್ 3 to 4 ಮಿನಿಟ್ಸಲ್ಲಿ ಬ್ರೈನ್ ಫ್ರೈ ನೀಟಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗೂ ಸಹ ಬಂದಿರುತ್ತೆ. ಸೊ ನೀವು ಸಾಲ್ಟ್ ಅಥವಾ ಸ್ಪೈಸ್ ಲೆವೆಲ್ ಏನಾದರೂ ಬೇಕಿದ್ದರೆ ಇವಾಗ ಚೇಂಜ್ ಮಾಡಿಕೊಂಡು ಅಥವಾ ಆ್ಯಡ್ ಮಾಡ್ಕೊಬೋದು. ಲಾಸ್ಟಲ್ಲಿ ನಾನು ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಮಕ್ಕಳಿಗೆ ಇದನ್ನು ಕೊಟ್ಟು ಅವ್ರಿಗೂ ಇದನ್ನೆಲ್ಲ ಅಭ್ಯಾಸ ಮಾಡಿಸಿ ಚಿಕ್ಕ ಮಗು ಇದ್ದಾಗೇ. ಇಲ್ಲ ನೀವು ಬೆಳೀತಾ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಸೊ ಅಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಸೊ ನನ್ನ ಪೇಜ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.